ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಿಮ್ಮ ಪ್ರೀತಿಯ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು KSRTC ಬಗ್ಗೆ. ಯಾರ್ಯಾರು 2020ರಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರು, ಇಷ್ಟು ದಿನಗಳ ತುಂಬ ಬೇಜಾರಿಂದನೇ ವೆಯ್ಟ್ ಮಾಡಿದ್ದೀರ ಎಲ್ಲರೂ. ನನಗೂ ಅರ್ಥ ಆಗುತ್ತೆ. ಇಷ್ಟು ದಿನ ಪ್ರತಿದಿನ ಬೆಳಗ್ಗೆ ಎದ್ದರೆ ಸಾಕು, ಯಾವಾಗ ಇಂಟ್ರೋ ಬರುತ್ತೆ, ಯಾವಾಗ ಕರೀತಾರಪ್ಪ, ಯಾವಾಗ ಮೆಸೇಜ್ ಬರುತ್ತೆ, ಇದೇ ಚಿಂತೆ. ಆ ದಿನ ಬಂದೇ ಬಿಡ್ತು. ಇವತ್ತು ವೆಬ್ಸೈಟಲ್ಲಿ ಹಾಕಿದ್ದಾರೆ, ಇವತ್ತು ಲಿಂಕ್ ಕಳಿಸಿದ್ದಾರೆ. ನಾನು ಕೂಡ ಮೊನ್ನೆ ಲಾಸ್ಟ್ ವಿಡಿಯೋ ಮಾಡಿದಾಗ ಹೇಳಿದ್ದೆ, ಅಲ್ಲಿ ವಿಚಾರಿಸ್ಕೊಂಬಂದೆ, ಅವರು ಮಾರ್ಚಿಗೆ ಅಂತ ಹೇಳಿದ್ದಾರೆ ಅಂತ ಕೂಡ ಹೇಳಿದ್ದೆ. ಅದೇ ರೀತಿ ಏನೋ ಭಗವಂತನ ದಯೆ, ಕಷ್ಟದಲ್ಲಿರೋರಿಗೆ ಅದನ್ನೇ ನಂಬಿಕೊಂಡು ಅದು KSRTCಗೆ ಹೋಗಬೇಕು ಅಂತ ಎಷ್ಟೋ ಜನದ ಆಸೆ. ಸಂಬಳದ ಚಿಂತೆ ಇಲ್ಲ, ನಾನು ಡ್ಯೂಟಿ ಮಾಡಬೇಕು KSRTC ಅನ್ನೋದೇ ದೊಡ್ಡ ಆಸೆ ಎಲ್ರಿಗೂ. ಅದು ಇದ್ದೇ ಇರುತ್ತೆ. ಕೆಲವರಿಗಂತೂ ಹುಚ್ಚು ಅದು KSRTC ಅಂದರೆ. ಹಾಗೆ ಮುಂದಿನ ತಿಂಗಳು ಸ್ನೇಹಿತರೆ, ಮಾರ್ಚ್ 6ನೇ ತಾರೀಕಿಂದ ದಾಖಲಾತಿ ವೆರಿಫಿಕೇಷನ್, ನಿಮ್ಮ ಏನು ಕೊಟ್ಟಿದ್ರಿ KSRTCಗೆ DL ಆಗಿರ್ಬೋದು ಮತ್ತು ಆಧಾರ್ ಕಾರ್ಡು ಎಲ್ಲ ದಾಖಲಾತಿಗಳು ವೆರಿಫಿಕೇಷನ್ ಮಾಡ್ತಾರೆ. ಮತ್ತು ಐ ಟು ಫಿಟ್ ಚೆಕ್ ಮಾಡ್ತಾರೆ ಅಷ್ಟೇ. ಇಂಟರ್ವ್ಯೂ ಇಲ್ಲ, ಟ್ರ್ಯಾಕ್ ಇಲ್ಲ. ಮುಂದಿನ ತಿಂಗಳು ಅಂದರೆ ಮಾರ್ಚ್ 6ನೇ ತಾರೀಕಿಂದ ವೆಬ್ಸೈಟಲ್ಲಿ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಓಪನ್ ಆದ ತಕ್ಷಣ ನಿಮ್ಮ ID ನಂಬರೆಲ್ಲ ಹಾಕಿದ ತಕ್ಷಣ ನಿಮಗೂ ಮೋಸ್ಟ್ಲಿ ಮೆಸೇಜ್ ಬರ್ಬೋದು ಅಂದ್ಕೊತೀನಿ. ಓಪನ್ ಆದ ತಕ್ಷಣ ನಿಮಗೊಂದು ಡೇಟ್ ಕೊಡ್ತಾರೆ. ಆ ಸಮಯಕ್ಕೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಬಟ್ ಯಾರು ತಪ್ಪು ತಿಳ್ಕೊಬೇಡಿ, ಇಂಟರ್ವ್ಯೂ ಅಲ್ಲ. ಇದರಲ್ಲಿ ಯಾರು ಐ ಟು ಫಿಟ್ಟು ದಾಖಲಾತಿಗಳೆಲ್ಲ ಕರೆಕ್ಟ್ ಇರುತ್ತಲ್ಲ, ಅವರನ್ನು 2000 ಪೋಸ್ಟ್ ತಗೋತಾರೆ. ಎಲ್ಲ ವರ್ಗದಲ್ಲೂ ಇಷ್ಟಿಷ್ಟು ಅಂತ ಇರುತ್ತೆ. ಎಷ್ಟೆಷ್ಟು ಅಂತ ಸರಿಯಾಗಿ ಗೊತ್ತಿಲ್ಲ, ಅದು ಮಾಹಿತಿ ವೆಬ್ಸೈಟ್ ಓಪನ್ ಆದಾಗ ಗೊತ್ತಾಗುತ್ತೆ. ಮುಂದಿನ ತಿಂಗಳು 6ನೇ ತಾರೀಕು 2000 ಅಭ್ಯರ್ಥಿಗಳನ್ನ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. 2000 ಅಷ್ಟೇ ತಗೊಳ್ಳೋದು ಈಗ ಫಸ್ಟು. ಈಗ ಸದ್ಯಕ್ಕೆ ಮುಂದಿನ ತಿಂಗಳು 6ನೇ ತಾರೀಕಿಂದ ಐ ಟು ಫಿಟ್ಟು ಮತ್ತು ಡಾಕ್ಯುಮೆಂಟ್ಸ್ಗಳು ಚೆಕ್ ಆಗುತ್ತೆ. ಆ ಚೆಕ್ಕಿಂಗೋಸ್ಕರ ನಿಮ್ಮನ್ನು ಕರೀತಾರೆ. ಅದಾದಮೇಲೆ ಅದರಲ್ಲಿ ಯಾರು ಪಾಸ್ ಆಗ್ತೀರಾ, ಓಕೆ ಆಗ್ತೀರಾ, ಅವರನ್ನು ನೆಕ್ಸ್ಟು ಇಂಟರ್ವ್ಯೂಗೆ ಕರೀತಾರೆ. ಇಷ್ಟು ದಿನ ಕಾಯ್ತಾ ಇದ್ರಿ. ಇನ್ನೇನು ವೆರಿಫಿಕೇಷನ್ ಆದರೆ ಆಲ್ಮೋಸ್ಟ್ ಇನ್ನೊಂದು ತಿಂಗಳು ಒಳಗಡೆ ಮತ್ತೆ ಇಂಟರ್ವ್ಯೂ ಕರೀತಾರೆ. ಚಿಂತೆ ಮಾಡಬೇಡಿ. ಏನೋ ಭಗವಂತನ ದಯದಿಂದ ಎಲ್ರಿಗೂ ಒಳ್ಳೆಯದಾದರೆ ಸಾಕು. ತುಂಬ ಕನಸಿಟ್ಕೊಂಡು ಆಸೆಟ್ಕೊಂಡು ಕಾಯ್ತಾ ಇದ್ದಾರೆ. ಮುಂದಿನ ತಿಂಗಳು 6ನೇ ತಾರೀಕಿಂದ, ಅಂದರೆ 6ನೇ ತಾರೀಕೆ ನಿಮ್ಮನ್ನು ಕರೀತಾರೆ ಅಂತ ಹೇಳ್ತಿಲ್ಲ. ನೀವು 6ನೇ ತಾರೀಕಿಂದ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಮಾಹಿತಿ ಕೊಡ್ತಾರೆ, ನಿಮ್ಮ ಡೇಟು ಯಾವತ್ತು, ನೀವು ಯಾವತ್ತು ಬರಬೇಕು ಅಂತ. ಆಮೇಲೆ ಇನ್ನೊಂದು ಏನಪ್ಪ, ಇದು ಬನೀನೆಲ್ಲ ಹಾಕೊಂಡು ವೀಡಿಯೋ ಮಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ತುಂಬ ಶೆಕೆ ಇದೆ, ಅದಕ್ಕಾಗಿ ಬನೀನು ಹಾಕ್ಕೊಂಡಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಮತ್ತು ತಪ್ಪು ತಿಳ್ಕೊಬೇಡಿ. ಎಲ್ರಿಗೂ ಒಳ್ಳೆಯದಲ್ಲಿ. ಭಗವಂತ ನಿಮ್ಮ ಕೆಲಸಗಳಿಗೆ ಅಡ್ಡಿ ಆಗದೇ ಇರೋ ಥರ ನೋಡಿಕೊಳ್ಳಿ. ಎಲ್ಲರೂ ಚೆನ್ನಾಗಿ ಟ್ರ್ಯಾಕ್ ಹೊಡೆದು ಪಾಸಾಗಿ ಒಳ್ಳೆಯದಾಗಲಿ. ಹೊಸ್ದಾಗಿ ಯಾರು ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವರು ಹಳಬರು ಕೂಡ ನೋಡ್ತಾ ಇರ್ತಾರೆ, ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ಕೊತೀನಿ. ಮಾಡಿಲ್ದೇ ದಯವಿಟ್ಟು ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ.